ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ನೀನೀಗ ನೋವು ತಿಂತಿದ್ಯಲ್ಲ, ಅದ್ರ 10 ಪಟ್ಟು ನೋವು ಆ ಅರುಂಧತಿ ಅನುಭವಿಸ್ತಾಳೆ. ಅನುಭವಿಸೋವರೆಗೂ ವಿರಾಜ್ಗೆ ಆ ನೋವನ್ನ ಕೊಡಕ್ಕೆ ನಾನಿದ್ದೀನಿ. ತುಂಬಾ ನೋವು ತೇಜು. ಬನ್ನಿ ಅದಕ್ಕೆ ಹಾಲನ್ನ ನಾನು ಕಾಯಿಸಿಡ್ತೀನಿ. ಅದೇನಂತ ಹೇಳ್ಬಾರ್ದಾ? ಬನ್ನಿ, ಎಷ್ಟು ಪ್ರಶ್ನೆ ಕೇಳ್ತೀರಾ ಅದಕ್ಕೆ. ಕೂತ್ಕೊಳ್ಳಿ. ಅಶೋ, ಅಲ್ಲಿ ನೋಡಿ. ಹೈ ಮದ್ರಂಗಿ. ನೋಡಿ ಎಷ್ಟು ಘಮ್ ಅಂತ ಇದೆ. ಆಹಾ, ಹೌದು ಮಲ್ಲಿ, ನಾನು ಬರೀ ಆಸೆ ಆಗುತ್ತೆ ಅಂತ ಹೇಳಿದ್ದಷ್ಟೇ. ನೀನ್ ತಂದೆ ಬಿಟ್ಟಿದ್ಯಲ್ಲ. ಮತ್ತೆ ಅದಕ್ಕೆ ಆಸೆ ಆಗ್ತಿದೆ ಅಂತ ಕೇಳಿದ್ರೆ ನಾನು ಇಲ್ಲ ಅಂತೀನಾ? ಎಲ್ಲಿ ಕೈ ಇಡಿ. ಮಲ್ಲಿ, ನಾನು ಏನ್ ಕೇಳಿದ್ರು ನೀನು ಇಲ್ಲ ಅನ್ನಲ್ಲ ಅಲ್ವಾ? ನಿಮಗೇನಾದ್ರೂ ಇಲ್ಲ ಅಂದ್ರೆ ನಿಮ್ ಹೊಟ್ಟೆಲಿರೋ ಪಾಪ ಸುಮ್ಮನಿರ್ಬೇಕಲ್ಲ, ಅಲ್ಲಿಂದಾನೇ ಓದಿಯುತ್ತೆ. ಹಾಗಾದ್ರೆ ನಾನೊಂದು ಕೇಳಲಾ? ಕೇಳಿ ಅದಕ್ಕೆ. ಇನ್ನೂ ಕಾಲ ಮಿಂಚಿಲ್ಲ ಮಲ್ಲಿ. ನೀನ್ ಯಾಕೆ ಸಾಲ ಮಾಡಿದ್ಯಾ ಅಂತ ಹೇಳ್ತೀಯಾ? ವಿರಾಜ್, ಇನ್ನೂ ಕಾಲ ಮಿಂಚಿಲ್ಲ ಕಣ. ಆ ಮಿಸ್ ಮುಗಿದ ವಿಚಾರನ ಬಿಟ್ಬಿಡು. ನಿನ್ ಪ್ರೀತಿ ಅದರ ಅಡ್ವೆಂಚರ್ ರಿಸಲ್ಟ್ ಏನಾಯ್ತು ಅಂತ ನೋಡಿದ್ಯಲ್ಲ. ಹಾಗಂತ ಸ್ಟೇಟಸ್ಸಿಗೆ ಗೆದ್ದರೆ ಮಿಸ್ ಮುಗುತಿನ ಬಿಟ್ಕೊಡ್ಬೇಕಾ? ಪ್ರೀತಿಸಕ್ಕೆ ಬೇಕಾಗಿರೋದು ಮನ್ಸೋವಿ, ಸ್ಟೇಟಸ್ ಅಲ್ಲ. ಇದನ್ನ ಅರುವಮ್ಮಂಗೆ ಹೇಗೆ ಅರ್ಥ ಮಾಡಿಸ್ತೀಯಾ? ಗೂಡ್ಸ್ ಗಾಡೀಲಿ ಕೂತಿದ್ದಕ್ಕೆ ಇಷ್ಟೊಂದು ಇಶ್ಯೂ ಮಾಡ್ತಾರೆ ಅಂದರೆ ಇನ್ನು ಮಿಡಿಲ್ ಕ್ಲಾಸ್ ಮನೆ ಅಳಿ ಆಗ್ತಿ ಅಂದರೆ ಸುಮ್ಮನೆ ಇರ್ತಾರಾ? ಅಮ್ಮಮ್ಮಗೆ ಸ್ಟೇಟಸ್ ಎಲ್ಲ ಮುಖ್ಯ ಇಲ್ಲ ಅವಿ. ನಿನಗೆ ಅರುವಮ್ಮನ ಬಗ್ಗೆ ಗೊತ್ತಿರೋಷ್ಟು ನನಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಇವತ್ತು ಆಗಿರೋದನ್ನ ನೋಡಿದ್ರೆ ಅರುವಮ್ಮಂಗೆ ಸ್ಟೇಟಸ್ಸೇ ಮುಖ್ಯ ಅಂತ ನನಗೆ ಅನ್ನಿಸ್ತಿದೆ. ಹಾಗಂತ ನನ್ನ ಮನ್ಸಿಗೆ ಅನ್ಸಿರೋದು ಮಾಡಿದೆ ಕಲ್ಲಾಗಿರ್ಬೇಕಾ? ಬೇಡ. ನೀನ್ ಮಾಡ್ತಾ ಇರೋದು ಸರಿಯಾಗಿದೆ ವಿರಾಜ್, ಹಾಗೆ ಮಾಡು. ಅತ್ತೆ ಏನ್ ಮಾಡಿದಾರೋ ಸರಿಯಾಗೆ ಮಾಡಿದ್ದಾರೆ. ಆ ವಿರಾಜ್ಗೆ ಒಂದಲ್ಲ 2 ಬಿಡ್ಬೇಕಾಗಿತ್ತು. ಅಂತೂ ಈ ವಿರಾಜ್ ಏನು ಅಂತ ಎಲ್ಲರಿಗೂ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಹೌದು, ಇಷ್ಟು ದಿನ ನಮ್ಮ ಹರ್ಷಿತ್ನ ವಿರಾಜ್ ಕಂಪೇರ್ ಮಾಡಿ ಬೈತಾನೆ ಇದ್ರು. ಇನ್ ಮುಂದೆ ಅದು ಯಾವ ಮುಖ ಇಟ್ಕೊಂಡು ಅವನ ಬಗ್ಗೆ ಮಾತಾಡ್ತಾರೆ ಅಂತ ನಾನು ನೋಡ್ತೀನಿ. ಅಣ್ಣ, ಓಹೋ, ಇಲ್ಲಿಗೂ ಬಂದ್ರಾ? ಯಾಕೆ ಹಾಲ್ನಲ್ಲಿ ಮಾತಾಡಿದ್ದು ಸಾಕಾಗ್ಲಿಲ್ವಾ? ಮಾತಾಡಿದ್ದು ಜಾಸ್ತಿ ಆಯ್ತು ಅಂತ ಕ್ಷಮೆ ಕೇಳಕ್ ಬಂದೆ ಅತ್ತಿಗೆ. ನಿನ್ನ ಮಗನ ಮೇಲೆ ನಿನಗೆ ತುಂಬಾ ನಂಬಿಕೆ ಅಲ್ವಾ? ಈಗಲೂ ಈ ಥರ ಕ್ಷಮೆ ಕೇಳಿ ನನ್ನ ಕೆಟ್ಟೋದು ಮಾಡೋ ಪ್ಲಾನ? ಅಣ್ಣ, ನಿಜವಾಗ್ಲೂ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಕ್ ಬಂದಿದ್ದೀನಿ. ವಿರಾಜ್ ಹೀಗೆ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸದ್ಯ ಇವಾಗಲಾದ್ರ ಜ್ಞಾನೋದಯ ಆಯ್ತಲ್ಲ, ಅಷ್ಟು ಸಾಕು. ವಿರಾಜ್ ಮೇಲೆ
ನಾನು ತುಂಬ ಹೋಪ್ಸ್ ಇಟ್ಕೊಂಡಿದ್ದೀನಿ ಅಣ್ಣ. ಅವನು ಹರ್ಷಿತ್ ಥರ ಬಿಸ್ನೆಸ್ ಎಲ್ಲ ಬಿಟ್ಟು ಕೆಲ್ಸಕ್ಕೆ ಬಾರ್ದೇ ಇರೋ ಕೆಲಸ ಮಾಡ್ತಾನೇನೋ ಅಂತ ಭಯ ಇದೆ.